ರವೆ ಒಂದಿದ್ರೆ ಸಾಕ್ರಿ ಮತ್ತು ಯಾವ ಹಿಟ್ಟು ಬೇಕಾಗಲ್ರಿ ಇವತ್ತಿಂದು ಈ ರೆಸಿಪಿ ಮಾಡ್ಲಾಕ ನಮಗೆ ಈ ಮಿಕ್ಸಿ ಜಾರ್ನಾಗ ಈ ಬಟ್ಟಲಿಂದ 1.5 ಬಟ್ಟಲು ಮೀಡಿಯಮ್ ರವೆ ಸೇರಿಸಿನ್ರಿ. ಯಾವ್ದಾರ ರವೆ ತಗೋರಿ ನಡೀತದ. ಈಗ ನೋಡ್ರಿ ಇದಕ್ಕೆ ನಾನು ಹಿಂಗೆ ಪೌಡ್ರ್ ಮಾಡಿಕೊಂಡು ತಂದೀನಿ. ಈ ಥರ ಇರಬೇಕಾಗ್ತದೆ. ಈಗ ಏನು ಮಾಡ್ತೀನಿ ಇದಕ್ಕಂತಂದ್ರೆ ಒಂದು ಪ್ಲೇಟಿನಾಗ ಹಾಕ್ಬಿಡ್ತೀನಂತ. ಮತ್ತು ಯಾವುದನ್ನೂ ಹಿಟ್ಟು ಬೇಕಾಗಲ್ರಿ, ನಾವು ಈ ರವೆ ಹಿಟ್ಟಿನಾಗೆ ಮಾಡ್ಕೊಳ್ಳೋಮಂತ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಇಲ್ಲಿ ಪ್ಯಾನಿನಾಗ ಒಂದಿಷ್ಟು ಎಣ್ಣೆ ಬಿಸಿ ಮಾಡಿ ಅದ್ರಾಗ ಜೀರಿಗೆ, ಅಜ್ವಾನು, ಅದೇ ರೀ ಓಂಕಾಳು ಮತ್ತು ಬಿಳಿ ಎಳ್ಳು, ಹಾಗೆ ಒಂದಿಷ್ಟು ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿ ಒಂದು 30 ಸೆಕೆಂಡು ಹುರಿತೀನಿ ರೀ. ಅಷ್ಟೇ, ಜಾಸ್ತಿ ಹುರ್ಕೊಳ್ಳೋದನ್ನು ಏನು ಬೇಕಾಗಲ್ಲ. ಈಗ ಇದ್ರಾಗ ಅದೇ ಬಟ್ಟಲಿಂದ 1 ಬಟ್ಟಲು ನೀರು ಸೇರಿಸೀನಿ ರೀ ನಾನು. ಈಗ ಚಲೋ ಕಲಸಿ ಏನು ಮಾಡ್ತೀನಿ ರೀ, ಒಂದು ಕುದಿ ಬರೋತನ ಬಿಡ್ತೀನಂತ್ರಿ. ಹಿಂಗೆ ಕುದಿ ಬಂತಂದ್ರೆ ಸ್ವಲ್ಪ ಆರ್ಲಾಕ್ ಬಿಡ್ತೀನಿ ರೀ, ಪೂರ್ತಿ ಆರ್ಲಾಕ್ನು ಬಿಡಬಾರ್ದು, ಸ್ವಲ್ಪ ಬಿಸಿ ಇರಬೇಕು, ಒಂದು ಅರ್ಧರ ಆರಬೇಕಾಗ್ತದೆ. ಈಗ ಈ ಹಿಟ್ಟಿನಾಗ ಏನು ಮಾಡ್ತೀನಿ ರೀ, ಸ್ವಲ್ಪ ಕರಿಬೇವು ಸಣ್ಣ ಹೋಳಿ ಸೇರಿಸ್ಲತ್ತೀನಿ ರೀ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸೀನಿ ರೀ. ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೋತೀನಂತ. ಈಗ ಆ ನೀರೇನು ಕುದಿಸಿಟ್ಟಿದ್ದೇವಲ್ರಿ ಅವು ಇದ್ರಾಗ ಸೇರಿಸ್ಬೇಕ್ರಿ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ. 1.5 ಬಟ್ಟಲು ರವಾದಾಗ 1 ಬಟ್ಟಲು ನೀರು ಹಿಡಿಸ್ತಾವ್ರಿ. ಸ್ವಲ್ಪ ಬಿಸಿ ಇರಬೇಕ್ರಿ ಅಷ್ಟೇ. ಈಗ ಒಂದ್ಸಲ ಏನು ಮಾಡ್ತೀನಿ ರೀ, ಹಿಂಗೆ ಸ್ಪೂನ್ಲಿಂದ ನಾನು ಕಲಿಸ್ಕೊತೀನಂತ, ಯಾಕಂದರೆ ಸ್ವಲ್ಪ ಬಿಸಿ ಅದ. ಈಗ ಕೈಲಿಂದೆ ಜೋರು ಹಾಕಿ ನಾ ಇದಕ್ಕೆ ನಾದ್ಕೋತೀನಂತ. ಈಗ ನಮಗೆ ಸ್ವಲ್ಪ ಅಳಸಳಸ ಅನ್ನಿಸ್ತದೆ ರೀ, ಆದರೆ ನೆನಿತಂದ್ರೆ ಸ್ವಲ್ಪ ಘಟ್ಟ ಆಗ್ತದೆ ರೀ, ಯಾಕಂದ್ರೆ ರವೆ ಹಾಕಿದ್ದೇವಲ್ರಿ, ಹೀಗಾಗಿ ಸ್ವಲ್ಪ ಘಟ್ಟ ಆಗ್ತದೆ. ಈಗ ಕಲಿಸಿ ಏನು ಮಾಡ್ತೀನಪ್ಪ ಅಂದ್ರೆ ಮ್ಯಾಲೆ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಟ್ಬಿಡ್ತೀನಂತ್ರಿ. ಒಂದು 10 ನಿಮಿಷ ಆದಮೇಲೆ ನಮ್ಮದು ರವೆ ಇಲ್ಲಿ ಚಲೋ ನೆಂದಿರ್ತದೆ ರೀ. ಮತ್ತೇನು ಮಾಡಮ್ಮ ಅಂತಂದ್ರೆ ಸ್ವಲ್ಪ ಇದಕ್ಕೆ ನಾದ್ಕೊಳ್ಳಮಂತ್ರಿ. ಭಾಳ ಘಟ್ಟ ಏನಾರ ನಿಮಗೆ ಅನಿಸ್ಲತ್ತಿತ್ತಂದ್ರೆ ಈ ರೂಮ್ ಟೆಂಪ್ರೇಚರ್ ನೀರು ತೊಗೊಂಡು ಸ್ವಲ್ಪ ನೀವು ಅಳಸ್ ಮಾಡ್ಕೋಬೋದು ರೀ. ಇದ್ರಾಗ ನಾನು 3 ಪೋರ್ಷನು ಮಾಡ್ಲತ್ತೀನಿ ರೀ ಇಲ್ಲಿ. ಈಗ 1 ಪೋರ್ಷನು ತೊಗೊಂಡು ಹಿಂಗೆ ಗುಂಡಕ್ಕೂ ಉಳ್ಳಿ ಮಾಡಿ ಇಡ್ತೀನಂತ. ಇದ್ರಾಗಿಂದು 1 ಉಳ್ಳಿ ತೊಗೊಂಡು ಸ್ವಲ್ಪ ಇಲ್ಲಿ ಎಣ್ಣೆ ಒರೆಸಿ, ಬೇಕಾದ್ರೆ ಹಿಟ್ಟು ಹಚ್ಚಿನೂ ನೀವು ಮಾಡ್ಕೋಬೋದು, ಆದರೆ ನಾನು ಇಲ್ಲಿ ಎಣ್ಣೆ ಹಚ್ಚಿ ಮಾಡ್ತೀನಂತ್ರಿ. ಈಗ ಲಾಟಿಸ್ಕೊತೀನಂತ್ರಿ. ಪೂರ್ತಿ ತೆಳ್ಳಗೂ ಲಾಟ್ಸಲ್ರಿ, ನಾ ಸ್ವಲ್ಪ ದಪ್ಪನು ಲಾಟ್ಸಲ್ರಿ. ನಿಮಗೆ ತೋರಿಸ್ತೀನಂತ ಯಾವ ಥರ ಥಿಕ್ನೆಸ್ ಇರಬೇಕಂತ. ನೋಡಿರಿ ಹಿಂಗೆ ಇರಬೇಕ್ರಿ. ಈ ಥರ ಮಾಡಿಕೊಂಡು ಈಗ ನೋಡಿರಿ ನಿಮಗೆ ಯಾವ ಶೇಪ್ನಾಗ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೊಂಡ್ರೆ ಆಯ್ತು ರೀ. ಎಲ್ಲ ಹೀಗೆ ಮಾಡಿ ನಾನು ಇಟ್ಬಿಡ್ತೀನಂತ. ಆ ಕಡೆ ನಾನು ಎಣ್ಣೆನೂ ಕಾಯ್ಲಕ್ಕ ಇಟ್ಟಿದ್ದ. ಬಿಸಿ ಬಿಸಿ ಎಣ್ಣೆಯಾಗ ಈಗ ಮೀಡಿಯಮ್ ಊರಿನಾಗ ಇಟ್ಟೇನು ಮಾಡ್ತೀನಿ ರೀ, ಇವು ಒಂದೊಂದೇ ಹಿಂಗೆ ಬಿಟ್ಕೊತಾ ಹೋಗ್ತೀನಂತ್ರಿ. ಎಣ್ಣೆಯಾಗ ಎಷ್ಟು ಹಿಡಿಸ್ತಾವೋ ಅಷ್ಟು ನಾನು ಇಲ್ಲಿ ಸೇರ್ಸೀನಿ ರೀ. ಮೀಡಿಯಮ್ ಊರಿನಾಗ ಇವಕ್ಕೆ ಹಿಂಗೆ ಪಲ್ಟಾಸ್ಕೊತಾ ಚಲೋ ಬಣ್ಣ ಬರತನ, ಕುರ್ಕುರಾಗತನ ಇವಕ್ಕೆ ಕರಿಬೇಕಾಗ್ತದೆ ರೀ. ರವಾದಿಂದ ಮಾಡಿದ್ದೇವಲ್ರಿ, ಹೀಗಾಗಿ ಅವು ಕ್ರಿಸ್ಪಿಯಾಗಿರ್ತಾವ್ರಿ. ನೀವು ಒಂದ್ಸಲ ಮಾಡಿ ನೋಡ್ರಿ. ಈ ಥರ ಬಣ್ಣ ಬಂತಂದ್ರೆ ತೆಗೆದಿಡ್ಬೇಕ್ರಿ. ಮತ್ತು ಅದೇ ಎಣ್ಣೆಯಾಗ ಮತ್ತು ಉಳ್ದಿವನು ಎಲ್ಲ ಹೀಗೆ ಮಾಡಿ ಏನು ಮಾಡ್ತೀನಿ ರೀ, ಕರೆದು ನಿಮಗೆ ತೋರಿಸ್ತೀನಂತ. ಮತ್ತು ರೀ ಇವತ್ತಿಂದು ಈ ಸ್ನ್ಯಾಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನೂ ಮಾಡ್ಕೋರಿ. ಹಾಗಾದ್ರೆ ಮತ್ತೆ ಸಿಗ್ತೀನಂದ್ರೆ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.